ಬಿಗ್ ಬಾಸ್ ಮನೆಯಿಂದ ಕಳೆದ ವಾರ ಹೊರಬಂದ ನಮ್ರತಾ ಅವರು ತಮ್ಮ ಬಿಗ್ ಬಾಸ್ ಜರ್ನಿಯ ಕುರಿತು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಮ್ರತಾ ಅವರ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಆಟ ಆಡ್ತಿರುವುದು ತುಕಾಲಿ ಸಂತೋಷ್ ಅಂತೆ. ಇನ್ನು ಸ್ನೇಹಿತ್ ಕೂಡ ಎಲಿಮಿನೇಟ್ ಆಗಿ ಮತ್ತೆ ಇತ್ತೀಚೆಗೆ ಮನೆ ಒಳಗಡೆ ಬಂದಾಗ ಫೇಕ್ ಅಂತ ಅನ್ನಿಸ್ತು ಅಂತ ಹೇಳಿದ್ದಾರೆ. ಯಾಕಂದರೆ ಸ್ನೇಹಿತವರ ಕಡೆಯಿಂದ ನಾನು ಸಾಕಷ್ಟು ಸಪೋರ್ಟನ್ನು ನಿರೀಕ್ಷೆ ಮಾಡಿದ್ದೆ, ಆದರೆ ಅವರು ಮತ್ತೆ ಮನೆ ಒಳಗಡೆ ಬಂದು ನನ್ನನ್ನು ಡಿಮೋಟಿವೇಟ್ ಮಾಡಿದ್ರು ಅಂತ ಹೇಳಿದ್ದಾರೆ. ಇನ್ನು ಮನೆಯಲ್ಲಿ ನಾನು ತುಂಬ ಜೆನ್ಯೂನ್ ಆಗಿದ್ದೆ, ಹಾರ್ಟ್ಫುಲ್ಲಿ ನಾನು ಜೆನ್ಯೂನ್ ಆಗಿ ಆಟವನ್ನು ಆಡಿದ್ದೀನಿ ಅಂತ ಹೇಳಿದ್ದಾರೆ. ಒಬ್ಬರನ್ನ ಬೈದ್ರು, ಪ್ರೀತಿಸಿದ್ರು, ಹೃದಯದಿಂದ ನಾನು ಮಾಡಿದ್ದೆ. ನನ್ನ ಬಿಟ್ಟರೆ ವಿನಯ್ ಅವರಲ್ಲಿ ಯಾವತ್ತೂ ನಾನು ಕಲ್ಮಶವನ್ನ ಕಂಡಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಸಂಗೀತ ಅವರು ಕೂಡ ತುಂಬಾ ಜೆನ್ಯೂನ್ ಆಗಿದ್ದಾರೆ ಅಂತ ನಮ್ರತಾ ಹೇಳ್ಕೊಂಡಿದ್ದಾರೆ. ಆರಂಭದಲ್ಲಿ ನಾನು ಸಂಗೀತ ಅವರ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ದೆ, ಆದರೆ ಹೋಗ್ತಾ ಹೋಗ್ತಾ ಅವರ ಜೊತೆಗೆ ನನ್ನ ಒಡನಾಟ ಹೆಚ್ಚಾದ್ಮೇಲೆ ಅವರು ಮಾತನಾಡ್ತಾ ಇದ್ದಿದ್ದು ಹೇಗೆ ಅನ್ನೋದು ಗೊತ್ತಾಯಿತು. ಏನು ಅನ್ನಿಸ್ತದೆಯೋ ಅದನ್ನ ನೇರವಾಗಿ ಹೇಳ್ತಾ ಇದ್ರು, ಹೇಗನ್ನಿಸುತ್ತೋ ಹಾಗೇನೆ ಇರ್ತಾ ಇದ್ರು. ಅವರು ಜೆನ್ಯೂನ್ ಆಗಿದ್ದಾರೆ ಅಂತ ಹೇಳಿ ನಮ್ರತಾ ಸಂಗೀತ ಅವರ ಬಗ್ಗೆಯೂ ಕೂಡ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ. ಇನ್ನು ಟಾಪ್ 3ನಲ್ಲಿ ವಿನಯ್, ಸಂಗೀತ, ತುಕಾಲಿ ಇರ್ತಾರೆ ಅಂತ ಹೇಳಿರುವ ನಮ್ರತಾ, ನನಗೆ ವಿನಯ್ ವಿನ್ ಆಗಬೇಕು, ಆದರೆ ನನ್ನ ಸಿಕ್ಸ್ತ್ ಸೆನ್ಸ್ ಪ್ರಕಾರ ಸಂಗೀತ ಅವರೇ ವಿನ್ ಆಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಮನೆಯಿಂದ ಹೊರಬರುವ ಸ್ಪರ್ಧಿ ಯಾರು ಅನ್ನೋ ಪ್ರಶ್ನೆಗೆ ನಮ್ರತಾ ಕಾರ್ತಿಕ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ನಿಂದ ತಮ್ಮ ಲೈಫ್ನಲ್ಲಿ ಸಾಕಷ್ಟು ಚೇಂಜಸ್ ಆಗಿದೆ, ತಮ್ಮನ್ನು ತಾವು ಪ್ರೀತಿಸಲು ಕಲ್ತಿದ್ದೀನಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸಿಚುವೇಶನ್ ಏನೇ ಇದ್ದರೂ ಕೂಡ ಅದನ್ನು ಫೇಸ್ ಮಾಡುವಂತಹ ಧೈರ್ಯ ನನಗೆ ಬಂದಿದೆ ಅಂತ ಹೇಳಿ ಬಿಗ್ ಬಾಸ್ಗೆ ನಮ್ರತಾ ಗೌಡ ಥ್ಯಾಂಕ್ಸ್ ಹೇಳಿದ್ದಾರೆ.